ಅಮ್ಮ. ಈ ಜಗತ್ತಲ್ಲಿ ಬೆಲೆನೇ ಕಟ್ಟೋಕಾಗ್ದೇ ಇರೋ ಆಸ್ತಿ ಅಂದ್ರೆ ಅದು ಅಮ್ಮ. ಎಷ್ಟೋ ಸಲ ಅವಳ ಹತ್ರ ಎಷ್ಟೋ ವಿಷಯಕ್ಕೆ ಜಗಳ ಮಾಡಿರ್ತೀವಿ, ಸಣ್ಣ ಸಣ್ಣ ವಿಷಯಗಳಿಗೆ ಕೋಪ ಮಾಡ್ಕೊಂಡಿರ್ತೀವಿ, ಬೇಕಾದ ಸಲ ಹಠನೂ ಮಾಡಿರ್ತೀವಿ. ಆದ್ರೆ ಅದ್ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳ್ದೆ ಎಲ್ಲಾನು ಮರ್ತು ತನ್ನನ್ನು ತಾನು ನೋಡ್ಕೊಳ್ದೆ ಯಾವಾಗ್ಲೂ ನಮ್ ಬಗ್ಗೆನೇ ಯೋಚನೆ ಮಾಡ್ತಾಳೆ. ಅವಳಿಗೇನ್ ಬೇಕು ಏನ್ ಬೇಡ ಅಂತ ಕೇಳೋರು ಯಾರು ಇಲ್ದೇ ಇದ್ರು ಇರೋದ್ರಲ್ಲೇ ತೃಪ್ತಿ ಪಡ್ಕೊಂಡು ನಮ್ ಮುಂದೆ ನಗ್ನಗ್ತಾ ಇರ್ತಾಳೆ. ಇದೆಲ್ಲ ಮಾಡೋಕಾಗೋದು ಒಬ್ಬ ಅಮ್ಮನಿಂದ ಮಾತ್ರ ಸಾಧ್ಯ. ಈ ಭೂಮಿ ಮೇಲೆ ಯಾರ್ ಬೇಕಾದ್ರೂ ಯಾವ ಸ್ಥಾನ ಬೇಕಾದ್ರೂ ತುಂಬೋದು, ಆದ್ರೆ ಅಮ್ಮನ ಸ್ಥಾನನ ತುಂಬೋದಕ್ಕೆ ಆ ದೇವ್ರಿಂದನೂ ಸಾಧ್ಯ ಇಲ್ಲ. ಇದೆಲ್ಲ ನಮಗ ಅರ್ಥ ಆಗೋದು ಅವಳಿಂದ ದೂರ ಇದ್ದಾಗ ಮಾತ್ರ. ನಾನ್ ಯಾವಾಗ್ಲೂ ಆ ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ, ಅಮ್ಮ ಯಾವಾಗ್ಲೂ ಖುಷಿಯಾಗಿರ್ಬೇಕು, ಅವಳು ಯಾವಾಗ್ಲೂ ಚೆನ್ನಾಗಿರ್ಬೇಕು. ಪ್ಲೀಸ್ ದೇವ್ರೆ, ಇದೊಂದು ಮಾತನ್ನ ನಡೆಸ್ಕೊಡು.